हरे कृष्णा कृष्ण कृष्ण हरे 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 राम हरे हरे. 12ನೇ ಶ್ಲೋಕ. The steadily devoted soul attains unadulterated peace because he offers the results of all activities to me. Whereas person who is not in union with the divine, who is greedy for the fruits of his labor, become entangled. ಆ ಬುಕ್ ಅದೇ ಪ್ರಭು ಬುಕ್ ಇಸ್ಕೊಂಡು ಭಗವದ್ಗೀತೆ ಬುಕ್. ಈಗಲೇ ಕಳ್ಬ ಈಗ ರೈಟ್. ಹರೇ ಕೃಷ್ಣ. ಒಂದೇ ರೀತಿಯಾಗಿ ನಿಷ್ಠೆಯಿಂದ ಇರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ, ಏಕೆಂದರೆ ಅವನು ಎಲ್ಲ ಕರ್ಮಫಲಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವನೊಂದಿಗೆ ಒಂದಾಗಿರದವನು ಕರ್ಮಫಲಕ್ಕಾಗಿ ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಸೊ ಒಂದು ಆತ್ಮ ಬಂದು ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗಿರುವಾಗ ಎಲ್ಲ ಕರ್ಮಫಲಗಳನ್ನು ಭಗವಂತನಿಗೆ ಅವನು ಅರ್ಪಿಸುತ್ತಾನೆ. ಆದರೆ ಭಗವಂತನ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಿರೋನು ಏನು ಮಾಡ್ತಾನೆ, ಕರ್ಮಫಲಗಳನ್ನ ಆಸೆ ಪಡುವುದರಿಂದ ಅವನಿಗೆ ಆ ಫಲಿತಾಂಶನ ಅವನು ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾನಲ್ಲ, ಅವಾಗೇನಾಗುತ್ತೆ, ತೊಡಕಿನಲ್ಲಿ ಸಿಕ್ಕೊಳ್ತಾನೆ, ಕಷ್ಟ ಸಿಗಾಕೊಂಡ್ಬಿಡ್ತಾನೆ. ಯಾಕಂದ್ರೆ ಕರ್ಮಫಲಗಳನ್ನ ಅವನು ಅನುಭವಿಸ್ಬೇಕು ಅಂತ ಅವನು ಅನುಭವಿಸ್ಕೋಬೇಕು ಅಂತ ಅವನು ಆಸೆ ಪಡ್ತಾನೆ. ಇವತ್ತು ಏಕಾದಶಿ ಒಂದು ವಿಶೇಷವಾದ ದಿನ. ಭಕ್ತರೆಲ್ಲ ಏನು ಮಾಡ್ತಾರೆ, ಏಕಾದಶಿ ದಿನ ವ್ರತ ಇರ್ತಾರೆ, ಉಪವಾಸ ಇರ್ತಾರೆ. ಯಾಕೋಸ್ಕರ ಉಪವಾಸ ಇರ್ತಾರೆ? ಭಗವಂತನಿಗೋಸ್ಕರ, ಭಗವಂತನ ಸಂತೃಪ್ತಿ ಮಾಡೋದಕ್ಕೋಸ್ಕರ, ಭಗವಂತನ ತೃಪ್ತಿ ಮಾಡೋದಕ್ಕೋಸ್ಕರ ಉಪವಾಸ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ಕರ್ಮಿಗಳು ಏನು ಮಾಡ್ತಾರೆ, ಅಭಕ್ತರು ಏನು ಮಾಡ್ತಾರೆ, ಭಕ್ತರಿಲ್ಲ ಇಲ್ಲಿದವರು ಏನು ಮಾಡಲ್ಲ. ಅವ್ರಿಗೇನೇನು ಬೇಕೋ ಅವ್ರು ಆಸೆ ಪಟ್ಟಿದ್ದೆಲ್ಲ ತಿಂತಾ ಇರ್ತಾರೆ. ಸೊ ಇದೇ ಭಕ್ತನಿಗೆ ಮತ್ತೆ ಕರ್ಮಿಗಳಿಗೆ ಇರೋ ಡಿಫ್ರೆನ್ಸ್ ಅದೇ. ಭಕ್ತರು ಏನು ಮಾಡ್ತಾರೆ, ಯಾವುದೇ ಒಂದು ಸೇವೆ ಮಾಡೋದೇನು ಭಗವಂತನಿಗೋಸ್ಕರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಅವ್ರಿಗೆ ಅದರಿಂದ ತುಂಬ ಕಷ್ಟನೂ ಬರ್ಬೋದು, ಅದರಿಂದ ಎಷ್ಟೋ ವ್ಯಥೆ ಆಗ್ಬೋದು ಆ ಸೇವೆ ಮಾಡೋದ್ರಿಂದ. ಅದರಿಂದ ಬೇಕಾದಷ್ಟು ಅವ್ರಿಗೆ ಅಡಚಣೆನೂ ಆಗುತ್ತೆ. ಆದ್ರೇನು ಏನು ಮಾಡ್ತಾರೆ, ನೀನು ಏನು ಅಡಚಣೆ ಬಂದ್ರೂ ಪರವಾಗಿಲ್ಲ, ನಾನು ನಿನ್ನ ಸಂತೋಷ ಮಾಡೋದಕ್ಕೆ ನಾನು ಏನು ಮಾಡೋದಕ್ಕೂ ರೆಡಿಯಾಗಿದ್ದೀನಿ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ದೇಹ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ವ್ಯತ್ಯಾಸ ಬಂದರೆ ಮೊದಲನೆಯವನಿಗೆ ಕೃಷ್ಣನಲ್ಲಿ ಆಸಕ್ತಿ, ಎರಡನೇಯವನಿಗೆ ತನ್ನ ಕರ್ಮಗಳ ಫಲಗಳಲ್ಲಿ ಆಸಕ್ತಿ. ಇದೇ ಡಿಫ್ರೆನ್ಸು. ಅಭಕ್ತರಿಗೆ ಏನು ಡಿಫ್ರೆನ್ಸ್ ಅಂದರೆ, ಭಕ್ತರಿಗೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯ ಏನು ಮಾಡ್ತಾನೆ, ದೇಹ ಪ್ರಜ್ಞೆದಲ್ಲಿ ಇರೋಣ ಅವನು. ದೇಹ ಅಂದರೆ ನಮಗೆ ಈ ಕಣ್ಣಿಗೆ ಏನು ಬೇಕು, ಈ ಕಿವಿಗೆ ಏನು ಬೇಕು, ಬಾಯಿಗೆ ನಾಲಿಗೆಗೆ ಏನು ಬೇಕು, ಹೊಟ್ಟೆಗೆ ಏನು ಬೇಕು, ಇದೇ ನೋಡ್ಕೊತಾನೆ ಅವನು. ತನ್ನ ಆಸೆಗಳನ್ನೆಲ್ಲ ನೆರವೇರಿಸ್ಕೊಳ್ಳೋಕೆ ನೋಡ್ತಾನೆ, ಇಂದ್ರಿಯ ಆಸೆಗಳು. ದೇಹಕ್ಕೆ ಏನ್ ಬೇಕೋ ಅಂತ ನೋಡ್ಕೊತಾನೆ. ಅದೇ ಕೃಷ್ಣ ಪ್ರಜ್ಞೆ ಏನ್ ಮಾಡ್ತಾನೆ, ಎಲ್ಲಾ ಕಾರ್ಯಗಳನ್ನ ಅವ್ನು ಮಾಡೋ ಪ್ರತಿ ಕಾರ್ಯನೂ ಭಗವಂತನಿಗೆ ಸಂತೋಷ ಮಾಡ್ತಾನೆ, ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ತನ್ನ ಕರ್ಮಫಲದ ವಿಷಯದಲ್ಲಿ ಆತಂಕವಿಲ್ಲ. ಭಕ್ತರಿಗೆ ಬಂದು ತಾನು ಮಾಡೋ ಕೆಲಸಗಳ ಮೇಲೆ ಯಾವುದರಲ್ಲಿ ಆತಂಕ ಇಲ್ಲ, ಅವ್ನಿಗೆ ಆಸೆ ಇಲ್ಲ. ಆ ಆಸೆ ಇಲ್ದಿರೋ ಟೈಮಲ್ಲಿ ಏನಾಗುತ್ತೆ, ಅವ್ನಿಗೆ ಯಾವುದು ದುರಾಸೆ ಇರಲ್ಲ. ಆ ದುರಾಸೆ ಇಲ್ದಿರಕ್ಕೋಸ್ಕರ ಏನಾಗುತ್ತೆ, ಅವ್ನಿಗೆ ಯಾವುದು ಚಿಂತೆ ಬರಲ್ಲ. ಚಿಂತೆ ಬರೋದು ಯಾವನಿಗೆ ಅಂದರೆ, ಅಯ್ಯೋ ನಾನು ಈ ಥರ ಮಾಡಬೇಕಾಯ್ತು, ನಾನು ಆ ಥರ ಮಾಡಬೇಕಾಯ್ತು, ಅವ್ನು ಇದು ಕೊಡಬೇಕಾಯ್ತು, ನನಗೆ ಅವ್ನು ಇದು ಕೊಡಬೇಕಾಯ್ತು, ಅವ್ನು ಅಷ್ಟು ದುಡ್ಡು ಕೊಡಬೇಕು, ಅವ್ನು ಇಷ್ಟು ದುಡ್ಡು ಕೊಡಬೇಕು, ನಾನು ಇನ್ನೂ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಇನ್ನೂ ನಾನು ದೊಡ್ಡವನಾಗಬೇಕು, ಸಮಾಜದಲ್ಲಿ ಎಲ್ಲರೂ ನನ್ನ ಗುರುತಿಸ್ಬೇಕು. ಅವಾಗೇನಾಗುತ್ತೆ, ಅವ್ನ ಸಮಾಜದಲ್ಲಿ ಯಾರು ಗುರುತಿಸಲಿಲ್ಲ ಅಂದ್ರೆ ಅವನಿಗೇನಾಗುತ್ತೆ, ದುಃಖ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರಿಗೆ. ಆ ಥರ ಆತಂಕ ಭಕ್ತನಿಗಿಲ್ಲ. ಭಕ್ತನಿಗೆ ಯಾವಾಗಲೂ ಏನು ಆತಂಕ ಅಂದರೆ, ಯಾವಾಗ ಭಗವಂತನ ಸೇವೆ ಮಾಡೋಣ. ಗೋಪಿ ಇರ್ತಾರ, ಗೋಪಿಕಾಶ್ರೀಗಳು ಏನು ಮಾಡ್ತಾರೆ, ಯಾವಾಗಲೂ ಹೆಂಗೆ ಭಗವಂತನ ಸೇವೆ ಮಾಡೋಣ, ಯಾವ ಥರ ತೃಪ್ತಿ ಮಾಡೋಣ, ಹೆಂಗೆ ಸಂತೃಪ್ತಿ ಮಾಡಿದ್ರೆ ಭಗವಂತ ಬಂದು ಸಂತೋಷ ಬೀಳ್ತಾನೆ, ಅದನ್ನ ನೋಡ್ತಾರೆ. ಅವತ್ತು ನನ್ನ ಗಂಡನ್ಗೆ ಏನು ಮಾಡೋಣ, ನನ್ನ ಮಕ್ಳಿಗೆ ಏನು ಮಾಡೋಣ, ನನ್ನ ಮೊಮ್ಮಕ್ಳಿಗೆ ಏನು ಮಾಡೋಣ, ನಮ್ಮ ಫ್ರೆಂಡ್ಸ್ಗೆ ಏನು ಮಾಡೋಣ, ನಮ್ಮ ಸಮಾಜಕ್ಕೆ ಏನು ಮಾಡೋಣ. ಸಮಾಜಕ್ಕೆ ಮಾಡೋದು ತಪ್ಪೆ. ಸಮಾಜಕ್ಕೆ ಮಾಡಬೇಕಾದ್ರೆ ಭಕ್ತಿ ಸೇವೆನೇ ಮಾಡಬೇಕು. ಕೃಷ್ಣನಿಗೆ ತುಂಬ ಇಷ್ಟವಾದದ್ದು, ಪ್ರೀತಿಕರವಾದ ಏನು ಅಂದರೆ, ತನ್ನ ಭಕ್ತಿ ಸೇವೆ ಬಗ್ಗೆ ಬೇರೆಯವ್ರಿಗೆ ಪ್ರಚಾರ ಮಾಡೋದೇ ತುಂಬ ಇಷ್ಟ. ಅದು ಬಿಟ್ಟು ನಾವು ಬೇರೆ ಏನು ಮಾಡಿದ್ರೂ ಕೃಷ್ಣನಿಗೆ ಇಷ್ಟ ಆಗಲ್ಲ. ಯಾವಾಗಲೂ ಅದೇ ಇಷ್ಟ ಅವನಿಗೆ. ಅದೇ ಹೇಳ್ತಾರೆ, ಕೃಷ್ಣನು ಪರಮ ಸತ್ಯ, ದೈವೋತ್ತಮ ಪುರುಷ. ಕೃಷ್ಣ ಪ್ರಜ್ಞೆಯಲ್ಲಿ ದ್ವಂದ್ವವಿಲ್ಲ.
ಇರುವುದಲ್ಲದೆ ಕೃಷ್ಣನ ಶಕ್ತಿಯ ಉತ್ಪತ್ತಿಯ ಕೃಷ್ಣನು ಸರ್ವಮಂಗಳನು, ಆದ್ದರಿಂದ ಕೃಷ್ಣ ಪ್ರಜ್ಞೆಯ ಕರ್ಮವಲ್ಲ ಪರಿಪೂರ್ಣ ಮಟ್ಟದ್ದು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಬಂದು ಪರಮ ಸತ್ಯ. ಭಗವಂತನಿಗೆ ಇನ್ನೊಂದು ಏನೇ ಹೆಸರು ಅಂದರೆ ಸತ್ಯವಂತ ಅಂತ ಹೆಸರು ಅವನಿಗೆ. ಕೃಷ್ಣನಿಗೆ ಯಾವತ್ತೂ ಅವನು ಸತ್ಯವಂತನಾಗೆ ನಡ್ಕೊತಾನೆ. ಸೊ ಇನ್ನೊಂದು ಕೃಷ್ಣ ಪ್ರಜ್ಞೆಯಲ್ಲಿರೋನು ದ್ವಂದ್ವವಿಲ್ಲ ಅವನ ಹತ್ರ. ಒಳ್ಳೇದು ಕೆಟ್ಟದ್ದು ನೋಡಲ್ಲ. ಇವ್ನಿಗೆ ಒಳ್ಳೇದು ಮಾಡೋಣ, ಅವ್ನು ಕೆಟ್ಟದ್ದು ಮಾಡೋಣ. ಲಾಭ ನಷ್ಟ ಏನಾದ್ರು ಇದೆಯಾ? ನಾವೇನಾದ್ರು ಕಾರ್ಯ ಮಾಡಿದ್ರೆ ಏನು ಮಾಡ್ತೀವಿ? ನಮ್ಗೇನು ಲಾಭ ಇದೆ ಅಂತ ನೋಡ್ತೀನಿ. ಇವನ ಹತ್ರ ನಾವು ಹೋಗಿ ಒಬ್ಬರ ಹತ್ರ ಒಬ್ಬನು ಬೆನ್ನೆಸವ್ರಿಗೆ ಮಾತಾಡ್ತಾವನೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಂದ್ರೆ ಏನೋ ಕೆಲಸ ಆಗ್ಬೇಕು ಅವನಿಗೆ. ಕೆಲಸ ಆಗೋದಕ್ಕೋಸ್ಕರ ಏನ್ ಮಾಡ್ತಾನೆ ಅವನು? ಚೆನ್ನಾಗಿ ಮಾಲಿಶ್ ಮಾಡ್ತಾನೆ. ಅವ್ನಿಗೆ ಏನೇನು ಬೇಕೋ ಎಲ್ಲ ಬೆನ್ನೆಸವರ ಮಾತುಗಳು ಮಾತಾಡ್ತಾನೆ. ನೀವು ಅಂಥವ್ರು, ನೀವು ಇಂಥವ್ರು, ನಿಮ್ಮಂಥ ಧರ್ಮಿಷ್ಠ ಇನ್ನು ಯಾರು ಇಲ್ಲ, ನಿಮ್ಮಂಥ ದಾನವಂತ ಯಾರು ಇಲ್ಲ, ನಿಮ್ಮನ್ನ ಊರಲ್ಲಿ ಎಲ್ಲಿ ನೋಡಿದ್ರು ನಿಮ್ಮ ಹೆಸರೇ, ಯಾರು ನೋಡಿದ್ರು ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಯಾಕಂದ್ರೆ ಇವನಿಗೇನೋ ಕೆಲಸ ಆಗಬೇಕು. ಸೊ ಕರ್ಮಿಗಳು ಆ ಥರ ಇರ್ತಾರೆ. ಬಟ್ ಭಕ್ತರು ಏನು ಮಾಡ್ತಾರೆ? ಅವರು ಹೊಗಳ್ತಾರೆ ಭಕ್ತರು, ಆದ್ರೆ ಏನು ಮಾಡ್ತಾರೆ? ಅವನ ಭಕ್ತಿಗೆ ಬರಲಿ ಅಂತ ಅವನು ಹೊಗಳ್ತಾರೆ. ಯಾಕಂದ್ರೆ ಒಬ್ಬರನ್ನ ನಾವು ಹೊಗಳೋದ್ರಿಂದ ಏನಾಗುತ್ತೆ ಅಂದರೆ ಒಬ್ರಿಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಅವಾಗ ಅವನು ಏನು ಮಾಡೋದಕ್ಕೂ ರೆಡಿಯಾಗಿರ್ತಾನೆ. ಆದರೆ ಒಳ್ಳೆ ಕಾರ್ಯಕ್ಕೆ ಬಳಸ್ಕೋಬೇಕು. ಅವನ ಹತ್ರ ದುಡ್ಡು ತೊಗೊಳಕ್ಕೋ ಇಲ್ಲದ ಅವನ ಕೆಲಸ ಆಗಬೇಕು ಅಂತ ನಾವು ಬಳಸ್ಕೋಬಾರ್ದು. 13 ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಜಿಸಿದಾಗ ಅವನು ನವದ್ವಾರಗಳ ನಗರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದಿಲ್ಲ, ಕಾರ್ಯ ಮಾಡಿಸುವುದಿಲ್ಲ. ಸೊ ಈ ನವದೇಹ ಅಂದ್ರೆ ಏನಂದ್ರೆ ಈ ದೇಹದಲ್ಲಿ 9 ಸ್ಥಳ ಇದೆ. ಅದೇನೇನು ಅಂದ್ರೆ ಇಲ್ಲಿ ಹಾಕಿದೆ, 2 ಕಣ್ಣುಗಳು, ಮೂಗಿನ 2 ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ, ಗುದ, ಜನನೇಂದ್ರಿಯ, ಇದೆಲ್ಲ 9 ದ್ವಾರಗಳು. ಅದೇ ನವದ್ವಾರ. ತನ್ನ ಬದ್ಧ ನೆಲೆಯಲ್ಲಿ ಜೀವಿ ತನ್ನನ್ನು ದೇಹದೊಂದಿಗೆ ಗುರುತಿಸಿಕೊಳ್ತಾನೆ. ನಾನು ದೇಹ ಅಂತ ನಮ್ಗೆ ಯಾಕೆ ಕಷ್ಟ ಅಂದ್ರೆ ನಾವು ದೇಹ ಅಂತ ಇನ್ನು ಗುರುತಿಸ್ಕೊತಾನೆ ಇದ್ದೀವಿ. ನಾವು ಆತ್ಮ ಅಂತ ನಮ್ಗೆ ಇನ್ನೂ ಇದೇ ಬಂದಿಲ್ಲ, ಆ ಪ್ರಜ್ಞೆನೇ ಬಂದಿಲ್ಲ. ಅದಕ್ಕೆ ಎಲ್ಲ ಕಡೆ ಪ್ರಾಬ್ಲಮ್. ಏನು ತೊಂದರೆ ಅಂದರೆ ನಾವು ಇನ್ನೂ ದೇಹದಲ್ಲೇ ಇದ್ದೀವಿ. ನಾನು ದೇಹ, ನಾನು ಆತ್ಮ ಅಂತ, ಆತ್ಮಸ್ವರೂಪ ನಾನು ಭಗವಂತನ ಅಂಶ ಅಂತ ನಾವು ಇನ್ನೂ ತಿಳ್ಕೊಂಡಿಲ್ಲ. ಆ ಪ್ರಜ್ಞೆಗೆ ಬಂದಿಲ್ಲ, ಇನ್ನೂ ಆ ಒಂದು ಸಾಕ್ಷಾತ್ಕಾರನೇ ನಮಗೆ ಬಂದಿಲ್ಲ. ಅದಕ್ಕೆ ನಮ್ಗೆ ಈ ಕಷ್ಟಗಳು ಬರ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾರಲ್ಲಪ್ಪ, ಏನು ಕಷ್ಟ ಬಂದ್ಬಿಡ್ತಪ್ಪ ನನಗೆ, ಕಷ್ಟದ ಮೇಲೆ ಕಷ್ಟ ಅಂದರೆ ನಮ್ಗಿನ್ನ ಏನೋ ತಡೆಯೋಕ್ಕಾಗಲ್ಲ. ಕರ್ಮ ಫಸ್ಟ್ ಕರ್ಮ. ಇನ್ನೊಂದು ನಾವು ದೇಹ ಅಂತ ಇದ್ದೀರಿ. ನಂದು, ನಾನು, ನಂದು, ನನ್ನದು, ಐ, ಮೀ ಅಂಡ್ ಮೈನ್, ಈ 3 ಇದರಲ್ಲೇ ಸ್ಥಾನದಲ್ಲೇ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಮಗೆ ಕಷ್ಟ ಬರ್ತಾ ಇದೆ. ತನ್ನ ದೇಹವೆಂಬ ನಗರದ ಒಡೆಯನಾದ ದೇಹಸ್ಥ ಆತ್ಮನು ಕರ್ಮಗಳನ್ನು ಸೃಷ್ಟಿಸುವುದಿಲ್ಲ, ಜನರಿಗೆ ಕರ್ಮ ಮಾಡುವಂತ ಮನೆ ಓಡಿಸುವುದಿಲ್ಲ ಮತ್ತು ಕರ್ಮಫಲವನ್ನು ಸೃಷ್ಟಿಸುವುದಿಲ್ಲ. ಇವೆಲ್ಲವನ್ನು ಐಹಿಕ ಪ್ರಕೃತಿಯ ಗುಣಗಳ ಮಾಡುತ್ತವೆ. ತನ್ನ ದೇಹವೆಂಬ ನಗರದ ಒಡೆಯನಾದ ದೇಹಸ್ಥ ಆತ್ಮನು ಕರ್ಮಗಳನ್ನು ಸೃಷ್ಟಿಸುವುದಿಲ್ಲ, ಜನರಿಗೆ ಕರ್ಮ ಮಾಡುವಂತೆ ಮನೆ ಒಳಿಸುವುದಿಲ್ಲ ಮತ್ತು ಕರ್ಮಫಲವನ್ನು ಸೃಷ್ಟಿಸುವುದಿಲ್ಲ. 7ನೆಯ ಅಧ್ಯಾಯದಲ್ಲಿ ವಿವರಿಸುವಂಥ ಜೀವಿಯ ಭಗವಂತನ ಶಕ್ತಿಗಳಲ್ಲಿ ಅಥವಾ ಪ್ರಕೃತಿಗಳಲ್ಲಿ ಒಂದು. ಸೊ 7ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ ಅಂದರೆ ಜೀವಿ ಎಲ್ಲರೂ ಯಾರಂದರೆ ಭಗವಂತನ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಭಗವಂತನ ಶಕ್ತಿನೇ, ಭಗವಂತನ ತಟಸ್ಥ ಶಕ್ತಿ ಅಂತ ಹೇಳಿ ಹೆಸರು ನಮಗೆ. ಎಲ್ಲ ಜೀವರಾಶಿಗಳಿಗೂ ಭಗವಂತನ ತಟಸ್ಥ ಶಕ್ತಿ ಅಂತ ಹೆಸರು. ಜಡವಸ್ತು ಎತ್ಕೊಡ್ತೀನಿ ಇರುವ ನಿಮಿಷ ಇರು, ಸಡನ್ ಆಗಿ ಹಂಗಿದ್ದು ಇದು ಮಾಡ್ಬೇಡ. ಜಡವಸ್ತುವ ಭಗವಂತನ ಇನ್ನೊಂದು ಪ್ರಕೃತಿ. ಈ ಈ ಮೆಟೀರಿಯಲ್ ವರ್ಲ್ಡ್, ಈ ಭೌತಿಕ ಪ್ರಪಂಚ ಒಂದು ಭಗವಂತನ ಇನ್ನೊಂದು ಪ್ರಕೃತಿ, ಅದು ಇನ್ನೊಂದು ಶಕ್ತಿ, ಅದು ಅಂತರಂಗ ಶಕ್ತಿ. ಇದನ್ನು ಕನಿಷ್ಠ ಎನ್ನುತ್ತಾರೆ. ಇದನ್ನ ಕನಿಷ್ಠ ಅಂದ್ರೆ ಗೊತ್ತಲ್ಲ, ಕೆಳಗಡೆ, ಇನ್ಫೀರಿಯರ್ ಕ್ವಾಲಿಟಿ ಅಂತ. ಉತ್ತಮ ಪ್ರಕೃತಿಯ ಜೀವಿಯು ಅನಾದಿ ಕಾಲದಿಂದ ಹೇಗೋ ಐಹಿಕ ಪ್ರಕೃತಿಯಿಂದ ಸಂಬಂಧ ಹೊಂದಿದೆ. ಸೊ ಆತ್ಮ ಏನ್ ಮಾಡ್ತಾನೆ, ಭಗವಂತನ ಲೋಕದಿಂದ ಬರ್ತಾರೆ. ವೈಕುಂಠ ಲೋಕದಿಂದ ಬರುವಾಗ ಏನಾಗುತ್ತೆ, ಈ ಭೌತಿಕ ಪ್ರಕೃತಿಗೆ ಬೆರ್ಕೊಂಡ್ಬಿಡ್ತಾನೆ. ಇಲ್ಲಿ ಬೆರ್ಕೊಂಡಾಗ ಏನಾಗುತ್ತೆ, ಅವನು ಬದ್ಧ ಜೀವಿ ಆಗ್ಬಿಡ್ತಾನೆ.
ಈ ಭೌತಿಕ ಪ್ರಪಂಚಕ್ಕೆ ಯಾವಾಗಲೂ ಹೇಗೆ ಮಳೆ ನೀರು ಶುದ್ಧವಾಗಿರುತ್ತೆ, ಚರಂಡಿನಲ್ಲಿ ಬಿದ್ದವ್ರೆ ಏನಾಗುತ್ತೆ, ಮಿಕ್ಸ್ ಆಗ್ಬಿಟ್ರೆ ಕಲ್ಮಶ ಆಗ್ಬಿಡುತ್ತೆ. ಅದೇ ತರ ಜೀವಿನೂ ಕಲ್ಮಶ ಆಗ್ಬಿಡ್ತಾನೆ. ಈ ದೇಹನ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಅವ್ನಿಗೆ, ದೇಹನ ಒಂದು ಪ್ರಜ್ಞೆನಲ್ಲಿ ಬಂದ್ಬಿಡುತ್ತೆ ಅವನಿಗೆ. ಇಂತಹ ಬದ್ಧ ವಾತಾವರಣದಲ್ಲಿ ವಾಸಿಸುವುದರಿಂದ ಮನುಷ್ಯನು ತನ್ನನ್ನು ದೇಹದೊಂದಿಗೆ ಗುರುತಿಸಿಕೊಂಡು ದೇಹದ ಕರ್ಮ ಫಲಗಳಿಂದ ಕಷ್ಟಪಡ್ತಾನೆ. ಅದಕ್ಕೆ ನಾವು ನಾನೇನಲ್ಲ ಕಷ್ಟಪಡೋದೇ ಅಂದ್ರೆ ನಾನು ದೇಹ, ನಾನು ಯಾರು ಅಂದ್ರೆ ನಾನು ಇಂಥವನ ಮಗನು, ನಾನು ಇಂಥವನು, ಈ ಊರಲ್ಲಿ ನನಗಿಷ್ಟು ಆಸ್ತಿ ಇದೆ, ನನಗೆ ಇಷ್ಟು ಜನ ಇದು ಸಪೋರ್ಟ್ ಇದ್ದಾರೆ, ನನಗಿಷ್ಟು ಜನ ಶಿಷ್ಯರಿದ್ದಾರೆ, ನಾನಿಷ್ಟು ದೊಡ್ಡ ಮನುಷ್ಯ, ನನ್ನ ಎಲ್ಲರೂ ಹೊಗಳ್ತಾರೆ, ನನಗೆ ಒಳ್ಳೆ ಹೆಸರಿದೆ, ಕೀರ್ತಿ ಇದೆ ನನಗೆ. ಅದಕ್ಕೆ ನಾವು ಕಷ್ಟ ಬೀಳೋದು. ಯಾವಾಗ ಒಂದು 10 ಜನ ನಮ್ಮನ್ನ ನಮ್ಮನ್ನ ಅಪಕೀರ್ತಿ ಮಾಡ್ತಾರೋ ಅವಾಗ ನಮ್ಗೇನಾಗುತ್ತೆ, ನೋವಾಗುತ್ತೆ. ಯಾಕಂದ್ರೆ ನಾವು ಇನ್ನೂ ದೇಹ ಅಂದಿದ್ದೀವಿ. 10 ಜನ ಇವಾಗ ಎಲ್ಲರೂ ನಮ್ಮನ್ನು ಹೊಗಳಲ್ಲ, 10 ಜನ ಹೊಗಳ್ತಾರೆ, 5 ಜನ ನಮ್ಮನ್ನ ಬೈತಾರೆ, ಮಗ ತುಂಬ ಹೋಗಿದ್ದಾರೆ. ಅವಾಗ ಏನಾಗುತ್ತೆ, ನಮ್ಗೆ ನೋವಾಗುತ್ತೆ. ಯಾಕೆ? ಈ ದೇಹ. ಅದೇ ದ್ವಂದ್ವ, ಒಳ್ಳೇದು ಕೆಟ್ಟದ್ದು ಎರಡು ನೋಡಬಾರ್ದು. ನೀನು ಒಳ್ಳೇದನ ಮಾಡು, ಕೆಟ್ಟದನ ಮಾಡಿ, ನನ್ನ ಕರ್ತವ್ಯ ನಾನು ಮಾಡ್ಕೊಂಡು ಹೋಗ್ತೀನಪ್ಪ ಅಂತ ನೀನೇನಾದ್ರೂ ತಿಳ್ಕೊ, ಪರವಾಗಿಲ್ಲ. ನಾನು ಭಗವಂತನ ಸೇವೆ ಮಾಡ್ಬೇಕು, ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಒಳ್ಳೇದನ್ನ ತಿಳ್ಕೊ, ನೀನು ಕೆಟ್ಟದನ್ನ ಅಷ್ಟೇ. ಅವನು ದೇಹವೆಂಬ ನಗರದಲ್ಲಿರುವ ತನಕೂ ಅದರ ಯಜಮಾನನಂತ ಕಾಣುತ್ತಾನೆ. ನಾವ್ ಈ ಮನೇಲಿ ಇರೋವರೆಗೂ ನಾನು ಯಜಮಾನ, ನಾವ್ ಹೋದ್ಮೇಲೆ ಯಾರು ಯಜಮಾನ? ಇನ್ನೊಬ್ಬನ್ ಬರ್ತಾನೆ. ನಾವು ಪರ್ಮನೆಂಟ್ ಆಗಿ ಯಜಮಾನ ಆಗಿರಕ್ಕಾಗಲ್ಲ, ಗೊತ್ತಿಲ್ಲ ಅಷ್ಟೇ. ಅವ್ರೇನ್ ಮಾಡ್ತಾರೋ ನಮ್ಗೆ, ಅವ್ನ ಯಜಮಾನ ಅವನೇನ್ ಅನ್ಕೋತಾರೆ, ನಾನೇ ಯಜಮಾನ ಅನ್ಕೋತಾರೆ. ಅವ್ನು ಹೋದ್ಮೇಲೆ ಹೇಳಿದ್ರೆ ಅವ್ನ ಯಜಮಾನ ಅನ್ಕೋತಾರೆ. ಸೊ ಕೊನೆಯಲ್ಲಿ ಯಾರ ಕಂಟ್ರೋಲ್ ಇರುತ್ತೆ? ಭಗವಂತನ ಕಂಟ್ರೋಲ್ ಇರುತ್ತೆ. ಭಗವಂತ ಯಾರು ಕೊಡ್ಬೇಕೋ ಅದು ಕೊಡ್ತಾ ಇರ್ತಾರೆ ಅಷ್ಟೇ. ಸಾಗರದ ಅಲೆಗಳು ಅವನನ್ನು ಎತ್ತಿ ಹಾಕುತ್ತವೆ, ಅವುಗಳ ಮೇಲೆ ಅವನಿಗೆ ಯಾವ ಹತೋಟಿಯೂ ಇಲ್ಲ. ನಾವ್ ಅನ್ಕೊಂತೀರಷ್ಟೇ, ನಮ್ದು ಅಂತ ಅನ್ಕೊಂತೀರ. ಯಾವುದು ನಮ್ದಲ್ಲ. ನಮ್ದೇನು ಅಂದ್ರೆ ನಾವು ಮಾಡೋ ಧರ್ಮ ಒಂದೇ ನಮ್ಮನ್ನು ಕಾಪಾಡೋದು. ಭಗವಂತನಿಗೆ ಏನ್ ಸೇವೆ ಮಾಡ್ತಿರೋ ಅದೊಂದೇ ನಮ್ಮನ್ನು ಕಾಪಾಡೋದು, ಬೇರೆ ಯಾವುದು ನಮ್ಮನ್ನು ಕಾಪಾಡೋದು. ಯಾವಾಗ ಭಗವಂತನ ಮೇಲೆ ಆಧಾರ ಪಟ್ಟಿರ್ಬೇಕು ನಾವು. ಪ್ರತಿಯೊಂದು ವಸ್ತುಗೂ, ಪ್ರತಿಯೊಂದು ಕಾರ್ಯ ಮಾಡೋದಕ್ಕೂ ಅವನ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ಇದೆರಡು ಇಲ್ಲ ಅಂದ್ರೆ ಅವರು ಮುಂದಾವಣಿಕೆ ಆಗಲ್ಲ, ಮುಂದೆ ಬರಲ್ಲ, ಉದ್ಧಾರ ಆಗಲ್ಲ. ಅದನ್ನ ಜನ ಅರ್ಥ ಮಾಡ್ಕೋಬೇಕು. ಭಗವಂತನ 15 ಭಗವಂತನ ಯಾರ ಪಾಪವನ್ನಾಗಲಿ ಪುಣ್ಯವಾಗಲಿ ಸ್ವೀಕರಿಸುವುದಿಲ್ಲ. ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ಅವರು ದಿಗ್ಭ್ರಮಗೊಳ್ಳುತ್ತಾರೆ. ಸೊ ಭಗವಂತ ನಾವು ಪಾಪ ಮಾಡಿದ್ರು ಪುಣ್ಯ ಮಾಡಿದ್ರು ಅದನ್ನ ಸ್ವೀಕಾರ ಮಾಡಲ್ಲ. ಅವ್ನು ಮಾಡೋ ದೈವ ಭಕ್ತಿ ಮಾತ್ರ ತಗೊಂತಾರೆ. ಅದಕ್ಕೆ ಪಾಪ ಪುಣ್ಯ ಎರಡೂ ಮಾಡಬಾರ್ದು. ಪುಣ್ಯ ಕಾರ್ಯನೂ ಮಾಡಬಾರ್ದು. ಪುಣ್ಯ ಕಾರ್ಯ ಮಾಡಿದ್ರೆ ಮತ್ತೆ ವಾಪಸ್ ಬರಬೇಕು. ಪಾಪ ಕಾರ್ಯ ಮಾಡಿದ್ರೆ ನರಕಲೋಕಕ್ಕೆ ಹೋಗ್ಬೇಕು. ಪುಣ್ಯ ಕಾರ್ಯ ಮಾಡಿದ್ರೆ ಸ್ವರ್ಗಲೋಕಕ್ಕೆ ಹೋಗ್ತೀವಿ. ಅಲ್ಲಿ ಮಾಡ್ಬಿಟ್ಟು ಮತ್ತೆ ವಾಪಸ್ ಬರಲೇಬೇಕು. ಸಂಸ್ಕೃತದ ವಿಭು ಎನ್ನುವ ಪದಕ್ಕೆ ಭಗವಂತ ಎಂದು ಅರ್ಥ. ಅವನದು ಅಮಿತವಾದ ಜ್ಞಾನ, ಸಂಪತ್ತು, ಶಕ್ತಿ, ಕೀರ್ತಿ, ಸೌಂದರ್ಯ ಮತ್ತು ತ್ಯಾಗ. ಇದು ಯಾರು ಹೇಳಿರೋದಂದ್ರೆ ಪರಾಶರಮಣ ಹೇಳಿರೋದು. ಭಗವಂತನಿಗೆ 6 ಐಶ್ವರ್ಯಗಳಿದೆ, ಸಂಪೂರ್ಣವಾದ ಐಶ್ವರ್ಯಗಳು. 6 ಸಂಪೂರ್ಣವಾದ ಇಂಪಾರ್ಟೆಂಟು. ಎಲ್ಲ ಸಂಪೂರ್ಣವಾಗಿರುತ್ತೆ. ನಮಗೂ ಇದೆ, ಸ್ವಲ್ಪ ಇದೆ ನಮಗೆ. ನಮಗೂ ಬಂದು ಒಂದು ಧೂಳಿನಲ್ಲಿ ಇಷ್ಟು ನಮಗಿದೆ. ನಮ್ಗೆ ಸ್ವಲ್ಪ ಸೌಂದರ್ಯ ಇದೆ, ಸ್ವಲ್ಪ ಕೀರ್ತಿ ಇದೆ, ಸ್ವಲ್ಪ ಜ್ಞಾನ ಇದೆ, ಸ್ವಲ್ಪ ಶಕ್ತಿ ಇದೆ, ಸ್ವಲ್ಪ ವೈರಾಗ್ಯ ಇದೆ. ಆದರೆ ಭಗವಂತನಿಗೆ ಸಂಪೂರ್ಣವಾಗಿದೆ. ಅಷ್ಟಲ್ಲ, ಮಿತಿನೇ ಇಲ್ಲ ಅದಕ್ಕೆ. ಅಷ್ಟೊಂದು ಜ್ಞಾನ, ಶಕ್ತಿ, ವೈರಾಗ್ಯ, ಎಲ್ಲ ಇದೆ. ಸಮುದ್ರದಷ್ಟು. ಸಮುದ್ರನ ನಾವು ಕಂಪೇರ್ ಮಾಡೋಕ್ಕಾಗುತ್ತಾ? ಗಣಿತ ಮಾಡೋಕ್ಕಾಗಲ್ಲ ಆ ಥರ. ಅವನು ಸದಾ ಆತ್ಮತೃಪ್ತ. ಪಾಪಕರ್ಮಗಳು ಅಥವಾ ಪುಣ್ಯಕರ್ಮಗಳು ಅವನನ್ನು ಕಡಿದುವುದಿಲ್ಲ. ಅವನು ಯಾವ ಜೀವಿಗೂ ಒಂದು ವಿಶಿಷ್ಟವಾದ ಸನ್ನಿವೇಶವನ್ನು ಸೃಷ್ಟಿಸುವುದಿಲ್ಲ. ಆದರೆ ಜೀವಿಯು ಅಜ್ಞಾನದಿಂದ ದಿಗ್ಭ್ರಮಗೊಳ್ಳುತ್ತಾನೆ ಮತ್ತು ಬದುಕಿನಲ್ಲಿ ಯಾವುದೇ ಒಂದು ಸ್ಥಿತಿಯಲ್ಲಿರಲು ಬಯಸುತ್ತಾನೆ. ನಿನ್ನೆ ಒಬ್ಬ ಡ್ರೈವರ್ ಹೇಳ್ತಾ ಇದ್ದ, ಇದೆಲ್ಲ ನಾವು ಮಾಡ್ಕೊಳ್ಳೋ ಸಮಯ, ಅದು ಭಗವಂತ ಮಾಡೋದು ಈ ಥರ ಎಲ್ಲ ನಾವೇನು ಮಾಡ್ಕೊಳ್ಳಲ್ಲ, ಎಲ್ಲ ಭಗವಂತ ಮಾಡೋದು ಅಂತೆಲ್ಲ. ಬಾ ಸ್ವಾಮಿ ರಾಯರೇ, ಭಗವಂತ ಮಾಡೋದಲ್ಲ, ನಾವು ಮಾಡಿಕೊಂಡು ಮತ್ತೆ ಜನ್ಮ ತಗೊಂಡಿರೋದು. ಇದು ನಾವೇನು ಮಾಡಿಲ್ಲ. ಅವ್ರು ಭಗವಂತ ಏನು ಮಾಡು ಅಂತ ಹೇಳಿ ಹೇಳ್ತಾ ಇಲ್ಲ. ಭಗವಂತ ನಿನಗೆ ಚಾಯ್ಸ್ ಕೊಡ್ತಾನೆ.
ನೀನು ಅದನ್ನ ಆಯ್ಕೆ ಮಾಡ್ಕೋಬೇಕು. ಯಾವ್ದು ಬೇಕೋ ನೀನು ಆಯ್ಕೆ ಮಾಡ್ಕೊ. ನೀನು ಆಯ್ಕೆ ಮಾಡ್ಕೊಂಡ್ರೆ ನೀನು ಎತ್ಕೊಂತೀಯ. ಈಗ ಬ್ಯಾಂಕಲ್ಲಿ 3 ಲಕ್ಷ ಇದೆ ಅಂದ್ರೆ 4 ಲಕ್ಷಕ್ಕೆ ಚೆಕ್ ಹಾಕೊಂಡ್ರೆ ಕೊಡ್ತಾನ? ಕೊಡಲ್ಲ. 3 ಲಕ್ಷಕ್ಕೆ ಏನಾಗುತ್ತೋ ಏನ್ ಬರುತ್ತೋ ಅಷ್ಟೇ ಕೊಡ್ತಾನ. ಎಷ್ಟು ಬ್ಯಾಲೆನ್ಸ್ ಇದೆಯೋ ಆ ಬ್ಯಾಲೆನ್ಸ್ ತಕ್ಕಂತೆ ಕೊಡ್ತಾನ ಅವನು ಅಷ್ಟೇ. 3 ಲಕ್ಷ ನಾವು ಬರ್ದು ಬ್ಯಾಲೆನ್ಸ್ ಇಟ್ಬಿಟ್ಟು 5 ಲಕ್ಷ 6 ಲಕ್ಷ ಕೊಡೋದು ಎಲ್ಲಿ ಕೊಡ್ತಾನೆ? ಕೊಡಲ್ಲ. ಸೊ ಆ ದುಡ್ಡು ತಕ್ಕಂತೆ ನಮಗೆ ಏನ್ ಮಾಡ್ತಾರೆ, ನಾವು ಉಪಯೋಗಿಸ್ಕೋಬಹುದು. ಅದೇ ತರ ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದಿರೋ ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇವಾಗ ಒಳ್ಳೇದು ಅನುಭವಿಸ್ಬೋದು, ಕೆಟ್ಟದ್ದು ಅನುಭವಿಸ್ಬೋದು, ಭಕ್ತಿ ಸೇವೆನ ಅನುಭವಿಸ್ಬೋದು. ನಾವೇನೋ ಸ್ವಲ್ಪ ಇಷ್ಟೋ ಭಕ್ತಿ ಸೇವೆ ಮಾಡಿದೀವಿ ಹೋದ ಜನ್ಮದಲ್ಲಿ. ಅದಕ್ಕೆ ನಮ್ಗೆ ಏನ್ ಮಾಡಿದಾನೆ ಭಗವಂತ? ಭಗವದ್ಗೀತಾ ಓದೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಭಕ್ತರ ಜೊತೆ ಸಾಂಗೀತ್ಯ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಜಪ ಮಾಡೋಕೆ ಅವಕಾಶ ಕೊಟ್ಟಿದ್ದಾನೆ, ಏಕಾದಶಿ ವ್ರತ ಮಾಡೋಕೆ ಅವಕಾಶ ಕೊಟ್ಟಿದ್ದಾನೆ, ಅದಕ್ಕೆ ಶಕ್ತಿ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಆಸಕ್ತಿ ಕೊಟ್ಟಿದ್ದಾನೆ, ಆಸೆ ಕೊಟ್ಟಿದ್ದಾನೆ. ಯಾಕಂದ್ರೆ ನಮ್ಗೆ ಬ್ಯಾಲೆನ್ಸ್ ಇದೆ. ಆ ಬ್ಯಾಲೆನ್ಸು ಅದನ್ನ ನಾವು ಹಂಗೆ ಮುಂದುವರಿಸ್ಕೊಂತ ಇದ್ದೀವಿ. ಅದಕ್ಕೆ ಏನ್ ಮಾಡೋದ ಭಗವಂತ? ನಿನಗೆ ಇನ್ನೂ ಮಾಡೋ ಅಷ್ಟು ಶಕ್ತಿ ಇದು ಆಸೆ ಇದೆ. ಅದಕ್ಕೆ ನಿನಗೇನ್ ಮಾಡ್ತೀನಿ, ಒಂದು ಭಕ್ತರ ಮನೆಯಲ್ಲಿ ನಿನಗೆ ಜನ್ಮ ಕೊಡ್ತೀನಿ. ಆಮೇಲೆ ನಿನಗೆ ಮುಖ್ಯವಾಗಿ ಟೈಮ್ ಕೊಡ್ತೀನಿ, ನಿನಗೆ ಸಮಯ ಕೊಡ್ತೀನಿ ಮಾಡ್ಕೊಳಕ್ಕೆ. ಇದನ್ನ ಉಪಯೋಗಿಸೋಕೆ ಸಮಯ ಕೊಡ್ತೀನಿ. ಬೇರೆಯವ್ರು ಏನ್ ಹೇಳ್ತಾರೆ, ಏನ ಕೇಳಿದ್ರೆ ಟೈಮೇ ಇಲ್ಲ ಪ್ರಭು, ಟೀ ಅಂಗಡಿಯಲ್ಲಿ ಕುತ್ಕೊಳಕ್ ಟೈಮ್ ಐತೆ ಪ್ರಭು, ಪಾನಿಪುರಿ ತಿನ್ನಕ್ ಟೈಮ್ ಐತೆ ಪ್ರಭು, ಸಿನಿಮಾಗೆ ಹೋಗೋ ಟೈಮ್ ಇದೆ, ಮದುವೆಗೆ ಹೋಗೋ ಟೈಮ್ ಇದೆ, ಫಂಕ್ಷನ್ಗೆ ಹೋಗೋ ಟೈಮ್ ಇದೆ, ಎಲ್ಲದಕ್ಕೂ ಟೈಮ್ ಐತೆ. ಕೇಳಿದ್ರೆ ಮಕ್ಕಳ ಮೇಲೆ ಹೇಳ್ಬಿಡೋದು, ಮಕ್ಕಳಿಗೆ ಆ ಕೆಲಸ, ಮಕ್ಕಳಿಗೆ ಈ ಕೆಲಸ, ಅದು 24 ಗಂಟೆ ಮೇಲೆ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಷ್ಟು ಸಮಯ ನಾವು ಹೇಳ್ತಿರಲ್ಲ ಈ ಟೈಮ್, ಅದು ಆ ಕೆಲಸ ಈ ಕೆಲಸ, ಆ ಕೆಲಸಗಳೆಲ್ಲ ಬಿಟ್ಟು ಟೈಮ್ ಇರುತ್ತೆ ನಮಗೆ. 24 ಗಂಟೆಮೂ ಇರೋಕ್ಕಾಗಲ್ಲ, ಮನುಷ್ಯನ ಕೈ ಕೆಲಸ ಮಾಡೋಕ್ಕಾಗಲ್ಲ. ಆ ಥರ ಕೆಲಸ ಮಾಡಿದ್ರೆ ಅವ್ನು ಮನುಷ್ಯನೇ ಅಲ್ಲ, ಮಿಷಿನ್ ಕೈಯಲ್ಲೇ ಆಗಲ್ಲ. ಮಿಷಿನ್ ಒಂದು 5 ಗಂಟೆ ಓಡಿಸಿ ಬಿಸಿ ಬಂದ್ಬಿಡುತ್ತೆ, ಆಫ್ ಮಾಡ್ಬೇಕು ಅದನ್ನ. ನಮ್ಮ ಮನುಷ್ಯರು ಅಷ್ಟೇ, ಅವ್ರಿಗಂತ ಒಂದು ಮಿತಿ ಇದೆ. ಅಷ್ಟೇ, ಸ್ವಲ್ಪ ಮಾಡ್ತೀರಿ, ಸ್ವಲ್ಪ ರೆಸ್ಟ್ ತಗೋತೀರಿ. ಆ ರೆಸ್ಟ್ ಟೈಮಲ್ಲಿ ಏನು ಮಾಡ್ತೀರಿ, ಸ್ವಲ್ಪ ನಮ್ಮ ಮೈಂಡ್ ರಿಫ್ರೆಶ್ ಆಗಬೇಕು, ನಮ್ಮ ಮನಸ್ಸು, ನಮ್ಮ ಹೃದಯ ಇದೆಲ್ಲ ಸ್ವಲ್ಪ ರಿಲೀಫ್ ಆಗಬೇಕು. ಅದು ರಿಲೀಫ್ ಆಗೋದಕ್ಕೆ ಬೇರೆ ಯಾವುದು ಏನು ಆಶ್ರಯ ತಗೊಂಡ್ರು ನಾವು ರಿಲೀಫ್ ಮಾಡ್ಕೊಳಕ್ಕಾಗಲ್ಲ. ನಮಗೆ ಉಪಶಮನ ಸಿಕ್ಕಲ್ಲ. ಉಪಶಮನ ಸಿಕ್ಬೇಕಾದ್ರೆ ಭಗವಂತನ ಆಧ್ಯಾತ್ಮಿಕ ಭಕ್ತರ ಹತ್ರ ಸತ್ಸಂಗ ತಗೋಬೇಕು. ಆ ಸತ್ಸಂಗ ತಗೊಂಡ್ರೆ ಅದಾಗುತ್ತೆ. ಅದಕ್ಕೆ ಕೃಷ್ಣ ಪ್ರಜ್ಞೆ ಇವನು ಇದೆಲ್ಲ ಯೋಚನೆ ಮಾಡ್ತಾನೆ. ಇದೆಲ್ಲ ಯೋಚನೆ ಮಾಡಿ ಅವನೆಲ್ಲ ಅನುಭವಿಸ್ಬಿಟ್ಟಿರ್ತಾನೆ. ಯಾವುದ್ರಲ್ಲಿ ಹೋದ್ರೂ ಅವನಿಗೆ ತೃಪ್ತಿ ಇರಲ್ಲ, ಯಾವುದ್ರಲ್ಲಿ ಹೋದ್ರೂ ಅವ್ನಿಗೆ ಸಂತೋಷ ಸಿಗಲ್ಲ. ಇದೊಂದ್ರಲ್ಲಿ ಮಾತ್ರನೇ ಸಂತೋಷ ಸಿಗೋದಂತ ಕೃಷ್ಣ ಪ್ರಜ್ಞೆಗೆ ಗೊತ್ತು ಚೆನ್ನಾಗಿ. ಅದಕ್ಕೆ ಅವನೇನು ಮಾಡ್ತಾನೆ, ಆದ್ದರಿಂದ ವೇದ ಮಂತ್ರಗಳು ಜೀವಿಯೂ ಮೇಲೇರಲು ಸಾಧ್ಯವಾಗುವಂತೆ ಭಗವಂತನು ಅವನನ್ನು ಪುಣ್ಯ ಕಾರ್ಯದಲ್ಲಿ ತೊಡಗಿಸುತ್ತಾನೆ. ಅವನನ್ನು ನರಕಕ್ಕೆ ಹೋಗುವಂತ ಭಗವಂತನು ಅವನನ್ನು ಪಾಪ ಕಾರ್ಯಗಳಲ್ಲಿ ತೊಡಗಿಸುತ್ತಾನೆ ಎಂದು ಸ್ಪಷ್ಟವಾಗಿ ಹೇಳುತ್ತೇವೆ. ಕೌಶಿತಕ್ಕೆ ಉಪನಿಷತ್. ಪಾಪ ಕಾರ್ಯ ಮಾಡಿದೆ ನರಕಲೋಕ, ಪುಣ್ಯ ಕಾರ್ಯ ಮಾಡಿದೆ ಸ್ವರ್ಗಲೋಕ. 2 ಲೋಕಕ್ಕೂ ಹೋದ್ರೂ ಮತ್ತೆ ನಾವು ವಾಪಸ್ ಬರ್ಬೇಕು, ಸೀದಾ ಭಗವಂತ ಹತ್ರ ಹೋಗ್ಬೋದು. ಆದ್ದರಿಂದ ವ್ಯಕ್ತಿಯು ತನ್ನ ಬಯಕೆಗಳನ್ನು ಪೂರೈಸಿಕೊಳ್ಳುವ ಶಕ್ತನಲ್ಲ. ಭಗವಂತನಾದರೂ ಎಲ್ಲ ಆಸೆಗಳನ್ನು ಪೂರೈಸಬಲ್ಲ. ಭಗವಂತನ ಎಲ್ಲರ ವಿಷಯದಲ್ಲಿಯೂ ತಟಸ್ಥನಾಗಿರುವುದರಿಂದ ಸಣ್ಣ ಸ್ವತಂತ್ರ ಜೀವಿಗಳ ಆಸೆಗಳಲ್ಲಿ ಕೈ ಹಾಕುವುದಿಲ್ಲ. ಇದು ಇಂಪಾರ್ಟೆಂಟ್, ಮುಖ್ಯ ಇದೆ. ಈಗ ಎಲ್ಲರೂ ಕೇಳ್ತಾರೆ, ಭಗವಂತ ತಪ್ಪು ಮಾಡ್ತಾ ಇದ್ದಾರಲ್ಲ, ಅವ್ನು ನಿಲ್ಲಿಸ್ಬೋದಲ್ಲ? ಭಗವಂತ ಮೋಸ ಮಾಡ್ದವನ್ನ ನಿಲ್ಲಿಸ್ಬೋದು, ಅಧರ್ಮ ಮಾಡ್ದವನ್ನ ನಿಲ್ಲಿಸ್ಬೋದು, ಯಾಕೆ ನಿಲ್ಲಿಸಲ್ಲ? ಅದು ನಿನ್ನ ಚಾಯ್ಸು. ಭಗವಂತ ಹೇಳ್ತಾನೆ ಅಷ್ಟೇ, ಈ ತರ ಇದೆ, ಈ ತರ ಇದೆ, ಇದು ಒಳ್ಳೇದು, ಇದು ಒಳ್ಳೆ ದಾರಿಗೆ ಹೋಗು, ಇಲ್ಲಿ ಹಳ್ಳ ಇದೆ ಬಿದೋಬೇಡ ಅಂತ ಹೇಳ್ತೀನಿ. ಇಲ್ಲ ನಾನು ಅಲ್ಲಲ್ಲಿ ಬಿದ್ದೇ ಬೀಳ್ತೀನಿ ಅಂದ್ರೆ ಬಿಡು. ಭಗವಂತ ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ, ತಲೆ ಹಾಕಲ್ಲ. ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ, ಯಾಕೆ ಭಗವಂತ ಸ್ಟಾಪ್ ಮಾಡ್ಬೋದಲ್ಲ, ಯಾಕೆ ಹಿಂಗೆ ಮಾತಾಡ್ತಾನೆ ಅವನು? ಭಗವಂತನ ಜ್ಞಾನವಂತ ಸಂಪೂರ್ಣವಾದ ಶಕ್ತಿ ಇದೆಲ್ಲ, ನಿಲ್ಸ್ಬೋದಲ್ಲ? ಭಗವಂತನ ಹೇಳಿನೂ ಕೇಳಲ್ಲ. ಎಷ್ಟೋ ಜನ ಯಾರು ಕೇಳಲ್ಲ, ಯಾರು ಹೇಳಿದ್ರು ಕೇಳಲ್ಲ. ಅದಕ್ಕೇನ್ ಮಾಡ್ತಾನೆ ಭಗವಂತ, ಸರಿ ಮಾಡ್ಕೋ ಹೋಗಪ್ಪ, ನಿನ್ ಇಷ್ಟ, ನೀನೇನ್ ಬೇಕಾದ್ರೂ ಮಾಡ್ಕೋ. ಅದಕ್ಕೆ ಭಕ್ತರೇನ್ ಮಾಡ್ತಾರೆ, ಭಗವಂತನಿಗಿಂತ ಒಂದು ಮೆಟ್ಟು ಜಾಸ್ತಿ ಹೋಗಿ ಅಂತವ್ರಿಗೆ ಪ್ರಚಾರ ಮಾಡಕ್ ಹೋಗ್ತಾರೆ, ಅಂತವ್ರಿಗೆ ಬುದ್ಧಿ ಹೇಳಕ್ ಹೋಗ್ತಾರೆ, ಅಂತವ್ರಿಗೆ ಪ್ರಚಾರ ಮಾಡಕ್ ಹೋಗ್ತಾರೆ. ರಿಸ್ಕ್ ಇದ್ರೇನು ಎಷ್ಟು ಕಷ್ಟ ಇರುತ್ತೆ ಮಾಡೋದು, ಆದ್ರೂ ಅದೆಲ್ಲ ತಡ್ಕೊಂಡು ಹೋಗಿ ಅವ್ರಿಗೆ ಪ್ರಚಾರ ಮಾಡಕ್ ಹೋಗ್ತಾರೆ. ಅದಕ್ಕೆ ಕೃಷ್ಣ ಭಕ್ತಿರಲ್ಲಿರೋರು ಏನ್ ಮಾಡ್ತಾನೆ, ಅವನಿಗೆ ಏನು ಯಾವ ತರವಾದ ಅವನಿಗೆ ಕಷ್ಟ ಇರಲ್ಲ, ಆದ್ರೆ ಬೇರೆಯವ್ರ ಕಷ್ಟ ಅವನು ತಗೊಳಕ್ ಹೋಗ್ತಾನೆ. ಯಾವ ತರ? ಈ ತರ ಭಕ್ತಿ ಸೇವೆ ಕೊಟ್ಟು, ಅವನಿಗೆ ಭಕ್ತಿ ಕೊಟ್ಟು, ಅವನಿಗೆ ಎಷ್ಟೋ ಬೇಕು ಅಂತಾರೆ ಎಲ್ಲರೂ.
ಪ್ರಭುಪಾದ ಸಮಯದಲ್ಲಿ ಈ ಪುಸ್ತಕ ತಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಷ್ಟೋ ಜನ ಬೈದ್ಬಿಟ್ರು ಬಂದು ಪ್ರಭುಪಾದ ಹತ್ರ. ಏನ್ ನಿಮ್ ಹುಡುಗರಿಗೆಲ್ಲ ಬುದ್ಧಿ ಕೆಟ್ಟ ಇದೆಯಾ, ನೀವು ಬುದ್ಧಿ ಹೇಳಕ್ಕೆ ನಿಮ್ಗೆ ಎಲ್ಲೋದ್ರೂ ಬುಕ್ಸ್ ತಗೊಂಡೋಗಿ ಭಗವದ್ಗೀತೆ ತಗೋ ಅಂತ ಹೇಳ್ತಾರಲ್ಲ. ಪ್ರಭುಪಾದ ನೋಡಿದ್ರು, ಇನ್ನೇನು ಹೇಳಿದ್ರಪ್ಪ ನಮ್ಮ ಹುಡುಗರು ಅಂತ ಕೇಳಿದ್ರು. ಎಲ್ಲಾ ಕಡೆ ಬರ್ತಾರಲ್ಲಪ್ಪ ನಿಮ್ಮ ಹುಡುಗರು ಸ್ವಾಮಿ, ಏರ್ಪೋರ್ಟ್ ಅಲ್ಲಿ ಬರ್ತಾರೆ, ರೈಲ್ವೆ ಸ್ಟೇಷನ್ ಅಲ್ಲಿ ಬರ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತಾರೆ, ಪೀಡಿಸ್ತಾರಲ್ಲ ಬಂದು ಬೇಡ ಅಂದ್ರೇನು. ಅವಾಗ ಪ್ರಭುಪಾದ ಹೇಳಿದ್ರು, ಅವ್ರು ಅಷ್ಟ ಕಷ್ಟಪಡೋದು ಅವ್ರಿಗೋಸ್ಕರ ಅಲ್ಲ, ಅವ್ರಿಗೇನ್ ತಿಂಡಿ ಊಟ ಪ್ರಸಾದ ಎಲ್ಲ ಗಡತ್ತಾಗ ನಮ್ಮ ದೇವಸ್ಥಾನ ಹಾಕ್ತೀರ, ಅವ್ರಿಗೆ ಏನು ಅದ್ರ ಚಿಂತೆ ಇಲ್ಲ. ಬಟ್ಟೆ ಗಿಟ್ಟೆ ಇರೋದಕ್ಕೆ ಎಲ್ಲ ಭಗವಂತ ಏನ್ ಕೊಟ್ಟಿದ್ದಾನೆ, ಸಾಕಷ್ಟು ಕೊಟ್ಬಿಟ್ಟಿದ್ದಾನೆ. ಅದು ಇಲ್ದಿರಾ ಅವ್ರ ತಂದೆ ತಾಯಿ ಆಸ್ತಿ ಎಲ್ಲ ಬಿಟ್ಟು ಬಂದಿರೋದವ್ರು, ಅವ್ರಿಗೇನು ಏನಿಲ್ಲ ಅಂತ ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ನಿಮ್ಮ ಹತ್ರ. ಅರ್ಥ ಆಯ್ತಾ? ನೀನು ಕಷ್ಟದಲ್ಲಿ ಬಿದ್ದೋಗ್ಬಿಡ್ತೀಯಾ, ನಿನ್ನ ನರಕ ಲೋಕಕ್ಕೆ ಹೋಗ್ಬಿಡ್ತೀಯಾ, ನಿನ್ನ ಆ ಕಷ್ಟದಿಂದ ಪಾರು ಮಾಡೋದಕ್ಕೆ ಅವ್ರು ನಿನಗೆ ಅಷ್ಟು ಕಷ್ಟ ಬೀಳ್ತಾ ಇದ್ದಾರೆ. ಹೌದಾ, ಆ ಥರನಾ, ಹೇಗೆ ಅಂತ ಭಗವದ್ಗೀತೆ ಓದು, ನಿಂಗೆ ಅರ್ಥ ಆಗುತ್ತೆ ಅಂತ. ಓದ್ರೆ ಅರ್ಥ ಆಗುತ್ತೆ, ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ತಗೊಂಡೋಗಿ ನೀನು ಓದು, ಅದನ್ನ ತಿಳ್ಕೊಳ್ಳಲ್ಲ, ಅದು ಅರ್ಥ ಆಗಲ್ಲ. ಭಗವದ್ಗೀತೆ ಎಲ್ಲ ಓದ್ರೆ ಅರ್ಥ ಆಗಲ್ಲ. ಎಷ್ಟೋ ವರ್ಷಗಳಾದ್ರೂ ಓದ್ರೆ ಅರ್ಥ ಆಗಲ್ಲ. ಭಕ್ತರ ಜೊತೆ ಸಾಂಗತ್ಯ ಮಾಡ್ತಾ ಇರಬೇಕು. ಈಗ ಮೊಬೈಲ್ ಇದೆ, ಚಾರ್ಜ್ ಹಾಕ್ತೀರಿ, 100% ಆಗುತ್ತೆ, ಫುಲ್ಲು ಯೂಸ್ ಮಾಡ್ಬಿಡ್ತೀರಿ, ಮತ್ತೆ ಏನು ಮಾಡಬೇಕು, ಮತ್ತೆ ಚಾರ್ಜ್ ಮಾಡಬೇಕು, ಮತ್ತೆ ಆಗೋಗುತ್ತೆ, ಮತ್ತೆ ಚಾರ್ಜ್ ಮಾಡಬೇಕು. ನಮ್ಮ ಗುಣ ಅಂತ ಗುಣ ಚೆನ್ನಾಗೇ ಇರ್ತೀರಿ, ಯಾರನ್ನ ಏನಂದ್ರೆ ನಾವು ಬೈದು ಬಿಡ್ತೀವಿ. ಎಂಥವ್ರು ಎಲ್ಲರೂ ಅಷ್ಟೇ, ನಮ್ಮ ಗುಣ ಚೇಂಜ್ ಆಗಿಬಿಡುತ್ತೆ. ತಮ್ಮ ಗುಣದಲ್ಲಿ ಇರುತ್ತೆ, ರಜೋಗುಣ ಇರುತ್ತೆ, ಸತ್ಗುಣಕ್ಕೆ ಚೇಂಜ್ ಆಗುತ್ತೆ, ಸತ್ಗುಣ ರಜೋಗುಣ ಇರುತ್ತೆ, ರಜೋಗುಣ ತಮ್ಮ ಎಲ್ಲ ಮಿಕ್ಸ್ ಆಗಿರುತ್ತೆ. ಎಲ್ಲ ನಾವು ತಿನ್ನೋ ಪದಾರ್ಥ, ಕೇಳೋ ವಿಷಯ, ಮಾತಾಡೋರು ಸಾಂಗಿತ್ಯ, ನಾವು ಯಾವ ಜನ ಹತ್ರ ಸಾಂಗಿತ್ಯ ಮಾಡ್ತೀರಿ, ಇದೆಲ್ಲ ಕಾರಣ. ಮೊಬೈಲು, ಟಿವಿ ಇದೆಲ್ಲ ಏನು ಮಾಡುತ್ತೆ, ನಮ್ಮನ್ನ ಮೈಂಡ್ ಕೆಡಿಸ್ಬಿಡು. ಅವ್ರ ದುಡ್ಡು ಉಪಯೋಗಿಸೋಕ್ಕೆ, ಅವ್ರ ದುಡ್ಡು ಸಂಪಾದಿಸೋಕ್ಕೆ ನಮ್ಮ ಬಾಲ್ ಹಾಳು ಮಾಡ್ಬಿಡ್ತಾರೆ. ನಮ್ಮ ಬಾಲ್ ಹಾಳು ಮಾಡಿ ಕುಳಿಗಡಿಸ್ಬಿಡ್ತಾರೆ. ಸಾಯೋ, ನೀನು ಹೆಂಗಾದ್ರೂ ಸಾಯಿ, ನನಗೆ ದುಡ್ಡು ಬಂದರೆ ಸಾಕು. ನಾನು ಟಿವಿ ಸೀರಿಯಲ್ ಮಾಡ್ತೀನಿ, ನಾನು ಸಿನಿಮಾ ಮಾಡ್ತೀನಿ, ನೀನು ಏನಾದರೂ ಮಾಡ್ಕೊ, ಅದ್ರಲ್ಲಿ ಒಳ್ಳೇದಿದ್ರೆ ಪರವಾಗಿಲ್ಲ. ಈಗ ಕೆಲವರೆಲ್ಲ ಈಗ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ಎತ್ಕೊಳ್ತಾವ್ರೆ, ತೆಗಿತಾವ್ರೆ. ಬಟ್ ಅವರು ಕರೆಕ್ಟಾಗಿ ಶಾಸ್ತ್ರದಲ್ಲಿರೋದು ಸರಿಯಾಗಿ ತಗೊಳ್ತಾ ಇಲ್ಲ. ಸ್ವಲ್ಪ ಸ್ಪೆಕ್ಯುಲೇಷನ್ ಮಾಡ್ತಾರೆ, ಇದು ಮಾನಸಿಕವಾಗಿ ಬೇರೆ ಬೇರೆ ಇದೆಲ್ಲ ಅದರಲ್ಲಿ ಆ್ಯಡ್ ಮಾಡ್ತಾರೆ ದುಡ್ಡು ಸಂಪಾದಿಸೋಕ್ಕೋಸ್ಕರ. ಎಲ್ಲರಿಗೂ ಇದು ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ಏನು ಮಾಡಬೇಕು, ಆದಷ್ಟು ನಾವು ಅವಾಯ್ಡ್ ಮಾಡಿಕೊಂಡು ಭಗವಂತನ ಆಶ್ರಯದಲ್ಲಿ ನಾವು ಇರೋದಕ್ಕೆ. ಅದು ಏನು ಮಾಡುತ್ತೆ, ನಮ್ಮನ್ನ ಎಂಥವ್ರಿಗೂ ಸ್ವಲ್ಪ ರಿಲೀಫ್ ಬೇಕು. ಯಾಕಂದರೆ ಮನೆಯಲ್ಲಿ ಯಾರಿಗೋ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಏನೋ ಒಂದು ಮನಸ್ಸಲ್ಲಿ ಏನೋ ಸ್ವಲ್ಪ ಶಾಂತಿ ಬೇಕು, ಸ್ವಲ್ಪ ರಿಲೀಫ್ ಬೇಕು. ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಜಪ ಮಾಡೋದು, ಸ್ವಲ್ಪ ಕ್ಲಾಸ್ ಕೇಳೋದು ಬೇರೆಯವ್ರದ್ದು, ಈ ಥರ ಎಲ್ಲ ಮಾಡ್ಕೊಂಡು ನಾವು ಅಭ್ಯಾಸ ಮಾಡ್ಕೋಬೇಕು. ಯಾಕಂದ್ರೆ ಮನಸ್ಸು ಸುಮ್ಮನೆ ಇರಲ್ಲ. ಮನಸ್ಸು ಏನು ಮಾಡುತ್ತಂದ್ರೆ ಭಕ್ತಿ ಸೇವೆಗೆ ಏನು ಬೇಕೋ ಅದನ್ನ ಮಾಡಕ್ ಬಿಡಲ್ಲ. ಅದು ಅಂತ ಮನಸ್ಸಿದು, ಅಂತ ಚಂಚಲವಾದ ಮನಸ್ಸು.